ನಮಸ್ಕಾರ, ನಾನು ಶಂಕರ್ ಹೆಗಡೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗತ್ತಾ ಅಂತ ಕೇಳಿದ್ದು ನನ್ನ ಆತ್ಮೀಯರಾದ ಮೀಡಿಯಾ ಮಾಸ್ಟರ್ನ ಓನರ್ ಶ್ರೀಯುತ MS ರಾಘವೇಂದ್ರ ಅವರು. ಅಲ್ಲಿವರೆಗೆ ನಾನು ಆ ಕಡೆ ತಲೆನೂ ಹಾಕಿರಲಿಲ್ಲ. ಅದು ಅಟ್ಯಾಕ್ ಆಯಿತು, ಟೆರರಿಸ್ಟು ಅದೆಲ್ಲ ನಾನು ಹೇಳಿದ್ನಲ್ಲ. ಈ ವರ್ಷ ಯುಗಾದಿ ಭವಿಷ್ಯ ನುಡಿಲಿಕ್ಕೆ ಮನಸ್ಸಿರಲಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅವ್ರು ಕೇಳಿದ್ರು ನೋಡಿದ್ರು ಅಂತ. ನಾನು ನೋಡಿಲ್ಲ, ನೋಡಿ ಹೇಳ್ತೇನೆ ಅಂತಂದೆ. ಅರ್ಧ ಗಂಟೆ ಟೈಮ್ ಕೊಡಿ ಅಂತಂದೆ. ನೋಡಿ ಅವರಿಗೆ ಹೇಳಿದೆ, ಅವರಿಗೆ ಅರ್ಥ ಆಯಿತು. ಸರ್, ಇದು ಅಬ್ಬಬ್ಬ ಅಂತಂದರೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಮೂರನೇ ಮನೆಗೆ ಸಂಬಂಧಿಸಿದಂಥ ದಶಾಭುಕ್ತಿಗಳು ಬಾರ್ಡರ್ ಲೆವೆಲಲ್ಲಿ ಕ್ಲ್ಯಾಶ್ ಆಗ್ತವೆ, ಮಹಾಯುದ್ಧಕ್ಕೆ ಹೋಗೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯ ದೊಡ್ಡ ಯುದ್ಧ ಯಾವುದೂ ಆಗೋದಿಲ್ಲ. ಪರಮಾಣು ಬರುವಂಥದ್ದು ಅದೆಲ್ಲ ಆಗೋದೇ ಇಲ್ಲ. ಬಿಡಿ, ಸದ್ಯಕ್ಕಂತೂ ಆಗೋದೇ ಇಲ್ಲ. ಇನ್ನು ಎಷ್ಟು ದಶಕಗಳು ಬೇಕೋ ಅದು ಗೊತ್ತಿಲ್ಲ, ಜ್ಯೋತಿಷದ ಪ್ರಕಾರ ಹೇಳಿದ್ರೆ. ಆದರೆ ನಾನು ಬೇರೆ ಬೇರೆ ಯುದ್ಧಗಳನ್ನು ಹೇಳಿದ್ದೀನಿ ಅಲ್ಲಿ. ಆದರೆ ಇನ್ನೂ ನಿಮಗೆ ಅರ್ಥ ಆಗೋ ಥರ ಹೇಳ್ತಿದ್ದೀನಿ. ಕೆಲವೊಂದು ಗೂಬೆಗಳಿಗೆ ಕಮೆಂಟ್ ಹಾಕೋಕ್ಕೆ ಬರಲ್ಲ. ಕೈಯಲ್ಲಿ ಒಂದು ಮೊಬೈಲ್ ಇದೆ ಅಂತಂದರೆ ಏನು ಬೇಕಾದ್ರೂ ಮಾಡ್ತಾ ಕೂತ್ಕೊತಾರೆ. ಬಾರ್ಡರ್ ಲೆವೆಲ್ ಕ್ಲ್ಯಾಶ್ ಆಗುತ್ತೆ. ಅಂದರೆ ಬಾರ್ಡ್ರಲ್ಲಿ ಆ ಕಡೆಯಿಂದ ಗುಂಡು ಹಾರಿಸೋದು, ಈ ಕಡೆಯಿಂದ ಗುಂಡು ಹಾರಿಸೋದು. ಆ ಲೆವೆಲಿಂದ ಅಬ್ಬಬ್ಬ ಅಂತಂದರೆ ಕಾರ್ಗಿಲ್ ವಾರ್ ಲೆವೆಲ್ಲಿಗೆ ಹೋಗ್ಬೋದು ಅಷ್ಟೇ. ಇದಕ್ಕಿಂತ ಮುಂದೆ ಏನೂ ಹೋಗೋದಿಲ್ಲ. ಬಟ್ ನಾನು ಮುಂದೆ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕೆಂದರೆ ನಾನು ಸೀಕ್ರೆಟನ್ನು ಬಿಟ್ಬಿಟ್ಟಂಗೆ ಆಗುತ್ತೆ. ಟಾರ್ಗೆಟ್ ಬಂದುಬಿಟ್ಟು ಉಗ್ರರ ನೆಲೆ. ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ವ, ಆ ಲೆವೆಲ್ಲಿಗೆ ಪ್ಲ್ಯಾನ್ ರೆಡಿ ಆಗ್ತಿದೆ. ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಅದು ಎಕ್ಸಿಕ್ಯೂಷನ್ಗೆ ಎಷ್ಟು ಬೇಕೋ ಆ ಪ್ರೊಸೀಜರ್ಸನ್ನು ಫಾಲೋ ಮಾಡ್ತಿದ್ದಾರೆ. ಅದ್ರ ನಂತರ ಮತ್ತೇನೋ ಮತ್ತೆ ಹೆಚ್ಚು ಕಡಿಮೆ ಆದರೆ ಅದನ್ನೆಲ್ಲ ನೋಡ್ಕೊಳ್ಬೇಕಲ್ವ. ಅರ್ಥ ಮಾಡ್ಕೊಳ್ಳಿ. ಯುದ್ಧ ಮಾಡು. ಏನು ಯುದ್ಧ ಮಾಡ್ತೀರಿ? ಸುಲಭನ ಯುದ್ಧ ಅಂತಂದರೆ? ನನಗೆ 3 ಜನ NSC ಕಮಾಂಡೋಗಳು ಸೆಕ್ಯೂರಿಟಿ ಕೊಟ್ಟು ಹೋಗಿದ್ದಾರೆ, ಈಗಲೂ ಇದ್ದಾರೆ. ಬೇಕಾದ್ರೆ ಮಾರ್ಕೋಸು ಕರೆಸ್ಕೊತೀನಿ. ನಿಮಗೇನು ಗೊತ್ತು? ಗನ್ ಹಿಡಿದಿದ್ದೀರಾ ಯಾವತ್ತಾದ್ರೂ ಕೈಯಲ್ಲಿ? ಶೂಟ್ ಮಾಡಿದ್ದೀರಾ ಯಾವತ್ತಾದರೂ? ಮಾಡಿದವ್ರ ಹತ್ರ ಕೇಳಿ. ಒಂದು ಕತ್ತಿ ಹಿಡ್ಕೊಂಡು ಒಂದು 4 ಜನ ಹತ್ರ ಹೊಡೆದಾಡಿ ನೋಡಿ, ಅಥವಾ ಒಂದು ದೊಣ್ಣೆ ಹಿಡ್ಕೊಂಡು ಹೊಡೆದಾಡಿ ನೋಡಿ. ಯುದ್ಧ ಅಂತ ಯುದ್ಧ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲೇಬೇಕು. ಅದಕ್ಕೆ ನಾನಾ ಥರಗಳಿವೆ. ಅದನ್ನೇ ನಾನು ಹೈಲೈಟ್ ಮಾಡ್ತಿದ್ದೆ. ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಅದಕ್ಕೆ ಈ ವರ್ಷ ಯುಗಾದಿ ಜಾತಕನೇ ನಾನು ಪ್ರೆಡಿಕ್ಟ್ ಮಾಡಿರಲಿಲ್ಲ, ಹಾಳ ಹೋಗಲಿ ಅಂತ. ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಹೆಚ್ಚು ಕಾಣ್ತಾ ಇದೆ ಅಂತ. ಪಾಪ ಸತ್ತವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ರಿ. ರಾಘವೇಂದ್ರ ಅವ್ರು ಇವತ್ತು ಮತ್ತೆ ಡಿಸ್ಕಸ್ ಮಾಡಿ ಹೇಳಿದ್ರು, ಸರಿ ಇದೆ ಸರ್ ನೀವು ಹೇಳಿದ್ದು. ಈ ಕಾಮೆಂಟ್ಸ್ಗಳ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಹುಚ್ಚರು ಇವ್ರಿಗೆ ಅರ್ಥನೇ ಆಗೋದಿಲ್ಲ ಅಂತ. ಸ್ಪಷ್ಟವಾಗಿ ಹೇಳ್ತೀನಿ, ದೊಡ್ಡ ಯುದ್ಧ ಯಾವುದೂ ಆಗೋದಿಲ್ಲ. ಒಂದಿಷ್ಟು ಉಗ್ರರ ನೆಲೆಗಳಿಗೆ ಟಾರ್ಗೆಟ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಥರ ಮಾಡ್ತಾರೆ. ಅಥವಾ ಕಾರ್ಗಿಲ್ ವಾರ್ವರೆಗೂ ಆ ಥರದ ಲೆವೆಲಿಗೆ ಹೋಗ್ಬೋದು. ಅದಕ್ಕಿಂತ ಮುಂದೆ ಏನೂ ಆಗೋದಿಲ್ಲ. ಇಬ್ಬರು ನಾವು ಆ ಸ್ಥಿತಿಲಿಲ್ಲ. ದೊಡ್ಡ ಯುದ್ಧಕ್ಕೆ ಹೋಗುವಂಥದ್ದು ಪಾಕಿಸ್ತಾನವೂ ಸ್ಥಿತಿಲಿಲ್ಲ. ಇಷ್ಟು ಅರ್ಥ ಮಾಡ್ಕೊಂಡ್ಬಿಡಿ. ಬಟ್ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡದಿದ್ದರೆ ಮತ್ತೆ ಅವರು ಮುಂದುವರಿಸ್ತಾರೆ. ಹಾಗಾಗಿ ನಾವು ತೋರಿಸ್ಬೇಕಾಗತ್ತೆ, ಶಿಕ್ಷೆ ಕೊಡಲೇಬೇಕಾಗತ್ತೆ. ಇಷ್ಟು ಹೇಳಿಬಿಟ್ರೆ ಆಯಿತು, ನಾನು ಮತ್ತೆ ಹಿಸ್ಟ್ಲಿಸ್ಟಿಗೆ ಬರ್ತೇನೆ. ಇದು ಸೆಕ್ಯೂರಿಟಿಯನ್ನು ಯಾರು ಇನ್ಕ್ರೀಸ್ ಮಾಡೋದು? ನಾನು ಈ ದೇಶದಲ್ಲಿ ದುಡ್ಡಿಲ್ಲ ಅಂತ ಹೊರ ದೇಶದಿಂದೆಲ್ಲ ದುಡ್ಕೊಂಡು ಇಲ್ಲಿ ಬಂದು ಅಗ್ರಿಕಲ್ಚರ್ ಸರಿ ಮಾಡಬೇಕು. ಹಸು ಮತ್ತು ಸಾಕಿ ಗೋಮಾತೆ ಭೂಮಾತೆ ಒಟ್ಟಿಗೆ ಹೋದಾಗ ನಾವು ಎಷ್ಟು ಚೆನ್ನಾಗಿ ಇರೋಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ರಿ. ಇಲ್ಲಿ ನಿಮ್ಗಳದ್ದು ಹುಚ್ಚು ಕಾಮೆಂಟ್ಗಳು. ಮತ್ತು ನಮ್ಮ ಇಂಡಿಯನ್ ಸೋಲ್ಜರ್ಸ್ ಏನು ಕಡಿಮೆ ಅಲ್ಲ, ತಿಳ್ಕೊಂಡ್ಬಿಡಿ. ಅವ್ರ ಸ್ಟ್ರೆಂತ್ ಎಷ್ಟಿದೆ ಅಂತಂದರೆ, ಸಿಟ್ಟು ಬಂತು ಅಂದರೆ ಖಾಲಿ ಇದ್ದಾಗ ಅವ್ರುಗಳು ಅವರ ಸೀನಿಯರ್ಸನ್ನು ಬೈತಾ ಇರ್ತಾರೆ. ನಮ್ಗೆ ಗೊತ್ತೋದು. ಅದು ಎಲ್ಲ ಕಡೆಗೂ ಇರುತ್ತೆ. ಸಾಫ್ಟ್ವೇರ್ ಫೀಲ್ಡಲ್ಲೂ ಇರುತ್ತೆ, ಎಲ್ಲ ಕಡೆಗೂ ಇರುತ್ತೆ. ನಾನು MS ರಾಘವೇಂದ್ರ ಅದನ್ನೇ ಮಾತಾಡ್ಕೊಂಡು ನಗ್ತಾ ಇದ್ವಿ. ಈ ಆಫೀಸರ್ಸ್ಗಳಿಗೆಲ್ಲ ಮಿಲಿಟ್ರಿಲಿ ಸಿಕ್ಕಾಪಟ್ಟೆ ಸಂಬಳ. ಬಟ್ ನುಗ್ಗಿ ಹೊಡೆಯುವಂಥ ಕಮಾಂಡೋಗಳಿಗೆ ಅವರಿಗೆಲ್ಲ ಏನು ದೊಡ್ಡ ಸಂಬಳ ಅಂತಿಲ್ಲ. ಬಟ್ ಫೆಸಿಲಿಟೀಸ್ ಚೆನ್ನಾಗಿದೆ. ನಮ್ಮ ಭಾರತದ ಸರ್ಕಾರ, ಭಾರತೀಯ ಸೈನ್ಯ ಪಡೆ ಚೆನ್ನಾಗೇ ಇದೆ. ಫೆಸಿಲಿಟೀಸು ಬೇಕಾಷ್ಟು ಸಿಕ್ಕತ್ತೆ ಅವರಿಗೆ. ಬಟ್ ಒಂದೇ ಮಾತು ಹೇಳ್ತೀನಿ, ಇಷ್ಟೆಲ್ಲ ಜನ ಸರ್ವ್ ಮಾಡಿದಾರಲ್ವ, ಅವ್ರು ಹೇಳೋದು ಒಂದೇ, ಇವರೆಲ್ಲ ಹೇಳ್ತಾರೆ ಯುದ್ಧ ಮಾಡಿ ಅಂತೇಳಿ. ಆರ್ಟಿಲರಿ ಸೌಂಡ್ ಕೇಳಿಬಿಟ್ರಿ, 29 ವೆಪನ್ಸ್ ಇರುತ್ತೆ ಕಮಾಂಡೋಗಳು ಯುದ್ಧದಲ್ಲೆಲ್ಲ ಯೂಸ್ ಮಾಡುವಂಥದ್ದು. ನಾನು ಕೇಳಿಬಿಟ್ಟೆ,
ನನ್ನ ಮೇನ್ ಬಾಡಿ ಗಾರ್ಡಿಗೆ ಕೇಳಿಬಿಟ್ಟೆ, ಅಲ್ಲ ನೀನು ಮರ ಹೆಡ್ ಹಿಟ್ ಮಾಡ್ತೀಯಲ್ಲ, ಹೈಯೆಸ್ಟ್ ಮಾಡಿದ್ದೀಯಲ್ಲ, ಗುಂಡು ಹಾಕಿದ ತಲೆಗೆ ಹಾಕಿದ ಗುಂಡು ಜಾಗದಲ್ಲಿ ಅದು ಏನು ಇರುತ್ತೆ ಅಲ್ಲ ಶೂಟ್ ಮಾಡುವಂಥ ಒಂದು ಗೊಂಬೆಗನ ಇದೆಲ್ಲ ಇರುತ್ತಲ್ಲ, ಅಲ್ಲಿ ಶೂಟ್ ಆದ ಜಾಗದಲ್ಲೇ ಹಣೆಗೆ ಹೋದ ಜಾಗದಲ್ಲಿ ಮತ್ತೆ ಹಣೆ ಗುಂಡು ಹಾಕಿದ್ದಾನೆ ಆತ. ಅಷ್ಟು ಅಕ್ಯುರೇಸಿ. ಕನ್ನಡಿ ನೋಡಿ ಹೊಡೆದು ಹಿಂದ್ಗಡೆ 70 ಮೀಟ್ರ್ ಟಾರ್ಗೆಟ್ ಮಾಡ್ತಾರೆ ಅವರೆಲ್ಲ. ಆ ಲೆವೆಲ್ ಅಕ್ಯುರೇಸಿ ಇರುವಂಥವ್ರ ಹತ್ರ ನಾನು ಕೇಳಿದೆ, ನೀವೆಲ್ಲ ಮತ್ತು ಒಲಿಂಪಿಕ್ಸಲ್ಲಿ ಒಂದು ಗೋಲ್ಡ್ ಮೆಡಲ್ ತೊಗೊಂಬರ್ಬೋದಲ್ಲ ಅಂತ. ಹಂಗೆ ಆಗೋದಿಲ್ಲ. ನಮಗೆ 1-2 ವೆಪನ್ಸಲ್ಲಿ ಗ್ರಿಪ್ ಇದ್ದರೆ ಅದು ದೊಡ್ಡದಾಗುತ್ತೆ. ನಾವು ಆರ್ಟಿಲರೀಸ್ವರೆಗೆ ಯೂಸ್ ಮಾಡಬೇಕು. ಆರ್ಟಿಲರಿ ಯೂಸ್ ಮಾಡಬೇಕಿದ್ರೆ ಕೇಳ್ಕೊಳ್ಳಿ, ಯುದ್ಧ ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಆರ್ಟಿಲರಿ ಅಂತಂದರೆ ಅದನ್ನು ಯೂಸ್ ಮಾಡಬೇಕಿದ್ರೆ ತಿಳ್ಕೊಳ್ಳಿ, ರಾಜಾಜಿನಗರದಲ್ಲಿ ಆರ್ಟಿಲರಿ ಯೂಸ್ ಮಾಡಿದ್ರೆ ಜಯನಗರ ಭೂಕಂಪ ಬಂದಂಗೆ ಅಲಗಾಡುತ್ತೆ. ಅಲ್ಲೆಲ್ಲೋ ಅಲ್ಲಿ ದೂರದಲ್ಲಿ ನಡೆಯುತ್ತವೆಲ್ಲ ಬಿಟ್ಟರೆ ಇಲ್ಲಿ ಅಷ್ಟು ಸುಲಭ ಅಲ್ಲ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ಏರ್ ವೈಸ್ ಮಾರ್ಷಲ್ವರೆಗೆ ಗ್ರೂಪ್ ಕ್ಯಾಪ್ಟನ್ಸ್ ಎಲ್ಲ ಬಿಡಿ, ಸಣ್ಣ ಲೆವೆಲ್ ಆಯಿತು. ಬೇಕಷ್ಟು ಜನ ನಂತರ ಕನ್ಸಲ್ಟ್ ಮಾಡಿದ್ದಾರೆ. ಫಾರ್ಮರ್ ಆರ್ಮಿ ಆಫೀಸರ್ಸು, ಏರ್ಫೋರ್ಸ್ ಆಫೀಸರ್ಸು ಎಲ್ಲ ಬಂದಿದ್ದಾರೆ. ನಂತರ ಕನ್ಸಲ್ಟೆನ್ಸಿ ತೊಗೊಂಡಿದ್ದಾರೆ. ಎಲ್ಲ ಸೀಕ್ರೆಟ್ಸನ್ನು ನಾನು ಹೇಳುವಂಗಿಲ್ಲ. ಆರ್ಟಿಲರಿ ಸೌಂಡು ಕೇಳಿದ್ರೆ ನೀವೇನು ಕಿವಿ ಮುಚ್ಕೊಂಡಿಲ್ಲ ಮತ್ತು ಬಾಯಿ ತೆಗೀಲಿಲ್ಲ ಅಂತಂದರೆ ಕಿವಿಯಿಂದ ರಕ್ತ ಬರುತ್ತೆ. ಗೊತ್ತಾಯಿತು? ಅದಕ್ಕೇ ಅಷ್ಟೆಲ್ಲ ಅಕ್ಯುರೇಸಿ ಇದ್ರೂ ಅವರು ಒಲಿಂಪಿಕ್ಸ್ಗೆ ಹೋಗಿ ಗೋಲ್ಡ್ ಮೆಡಲ್ ಗೆಲ್ಲಕ್ಕಾಗಲ್ಲ. ಯಾಕಂದರೆ ಒಲಿಂಪಿಕ್ಸಲ್ಲಿ ಪ್ರಾಕ್ಟೀಸ್ ಮಾಡೋರು ಅವ್ರದ್ದೇ ಆದಂಥ ಒಂದು ಪಿಸ್ತೂಲ 2 ಅದು ಯಾವ ಗನ್ನೋ ಅದನ್ನು ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿರ್ತಾರೆ ಅಷ್ಟೇ. ಇವರುಗಳಿಗೆ 29 ಥರದ ವೆಪನ್ಸ್ಗಳ ಜೊತೆಗೆ ಬಾಂಬ್ ಹಾಕೋಕ್ಕೂ ಬರಬೇಕು. ಮತ್ತು ನಾನು ಮಾತಾಡೋಲ್ಲ, ಸಾಕು. ಅರ್ಥ ಆಯಿತಾ? ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ದೊಡ್ಡ ಯುದ್ಧ ಯಾವುದೂ ಆಗೋದಿಲ್ಲ. ಬಾರ್ಡರ್ ಲೆವೆಲ್ ಕ್ಲ್ಯಾಶ್, ಮ್ಯಾಕ್ಸಿಮಮ್ ಕಾರ್ಗಿಲ್ ಲೆವೆಲ್ಲು. ಮೋಸ್ಟ್ಲಿ ಈ ಸಲ ಸರ್ಜಿಕಲ್ ಸ್ಟ್ರೈಕ್ ಥರನೇ ಸರಿಯಾಗಿ ಇಟ್ಟು ಹೊಡಿತಾರೆ. ಶಿಕ್ಷೆ ಕೊಡಬೇಕಲ್ಲ ತಪ್ಪು ಮಾಡಿದವರಿಗೆ. ಇಷ್ಟೇ ಇಟ್ಕೊಳ್ಳಿ. ಇದಕ್ಕಿಂತ ಮುಂದೆ ನನ್ನ ಹತ್ರ ಮತ್ತೇನು ನಿರೀಕ್ಷೆ ಮಾಡಬೇಡಿ. ನಾನು ತುಂಬ ಬ್ಯೂಸಿ ಇದ್ದೀನಿ. ಹೊರದೇಶದಿಂದ ದುಡ್ಡು ತಂದು ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ನಂದು. ಇಲ್ಲಿದೆಯಲ್ಲ ಪರಿಸ್ಥಿತಿ, ನೀವೇ ನೋಡ್ತಿದ್ದೀರಲ್ಲ ಏನಾಗಿದೆ ಅಂತ. ಹಣೆಬರ, ಇಡೀ ಜಗತ್ತಿನ ಹಣೆಬರ. ನಾನೇನು ಮಾಡಲಿಕ್ಕಾಗುತ್ತೆ? ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಕಾಮೆಂಟ್ ಮಾಡಬೇಕು. ಸ್ವಲ್ಪ ಕೈಲಿ ಮೊಬೈಲ್ ಇದೆ ಅಂತ ಏನೇನೋ ಕಾಮೆಂಟ್ ಮಾಡಬೇಡಿ. ಎಲ್ಲ ರೆಕಾರ್ಡ್ ಆಗಿರುತ್ತೆ ಇಲ್ಲಿ ನಂತರ. ಆಮೇಲೆ ನಾನೇನು ಕೋಪ ಮಾಡಿಕೊಂಡ್ರೆ ಬೇರೆ ಥರ ಆಗುತ್ತೆ. ಕ್ಷಮಿಸಿ, ಸಿಟ್ಟು ಬಂದೋಯ್ತು. ನಂದು ಕೂಡ ಮಂಗನ ಉಚ್ಚ. ನಾನು ಮಾರ್ಷಲ್ ಆರ್ಟ್ಸು 5ನೇ ಕ್ಲಾಸಿಂದ ಕಲ್ತಿರೋನು. ಈಗಲೂ ಬರಲಿ ನೋಡೋಣ. ನನ್ನ ಎದುರುಗಡೆ 20-25 ವರ್ಷದ ಹುಡುಗರು ಮಾರ್ಷಲ್ ಆರ್ಟ್ಸ್ ಕಲಿತಿದ್ದು ನನ್ನ ಹೊಡೆದಾಟಕ್ಕೆ ಬರಲಿ ನೋಡೋಣ. ಮುಖಕ್ಕೆ ಕಿಕ್ಕಿ ಹೊಡಿತೀನಿ ನಾನು. 6 ಫೀಟ್ ಎತ್ತದ ಹುಡುಗನಿಗೆ ನಾನು ಮುಖಕ್ಕೆ ಕಿಕ್ಕಿ ಹೊಡಿತೀನಿ ಈಗಲೂ. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೆಮೋ ಮಾಡಿ ತೋರಿಸ್ತೀನಿ. ರೆಕಾರ್ಡಿಂಗ್ ಇರೋರು MS ರಾಘವೇಂದ್ರ ಅವರ ಸ್ಟುಡಿಯೋಗೆ ಹೋದರೆ ಅದೆಲ್ಲ ತೋರಿಸೋಕ್ಕಾಗುತ್ತೆ. ಇಲ್ಲಿ ರೆಕಾರ್ಡಿಂಗ್ ಅದೆಲ್ಲ ಆಗಲ್ಲ. ಬರಲಿ ನೋಡೋಣ. 4 ಜನ ನನ್ನ ಹೊಡೆದಾಟಕ್ಕೆ ಬರಲಿ. ಮಾರ್ಷಲ್ ಆರ್ಟ್ಸ್ ಗೊತ್ತಿಲ್ಲದವರು, ರೌಡಿಸಮು, ಕತ್ತಿ ಮಚ್ಚು ಹಿಡ್ಕೊಂಡು ಹೊಡೆದಾಟ ಗೊತ್ತಿದ್ದವರು ನನ್ನ 4 ಜನ ಬರಲಿ ನೋಡೋಣ. 18, 20, 25 ವರ್ಷ, 30 ವರ್ಷದ ಯುವಕರು ಬರಲಿ, ಹೊಡೆದು ತೋರಿಸ್ತೀನಿ ನಾನು. ನನ್ನ ಹತ್ರ ಇದೆಲ್ಲ ಇಟ್ಕೊಳ್ಬೇಡಿ. ಟೆಕ್ನಿಕಲಿ ಯಾರ್ಯಾರಿಗೆ ಅರ್ಥ ಆಗಿದೆ ಅವರಿಗೆ ಅರ್ಥ ಆಗಿದೆ. ಇಷ್ಟೇ ಹೇಳ್ತಿದ್ದೀನಿ. ನಮಸ್ಕಾರ.